ಭಗವಂತ ಎಲ್ಲರಿಗೂ 100 ವರ್ಷ ಆಯುಷ್ಯ ಕೊಟ್ಟಿರುವುದು. ಚಿಟ್ಟೆ ಬೇಗ ಉಸಿರಾಡಿ ಕಳ್ಕೊಳ್ತದೆ. ಮಂಗ 30 ವರ್ಷಕ್ಕೆ ಕಳ್ಕೊಳ್ಳುತ್ತೆ. ಎಷ್ಟು ನಿಧಾನ ಉಸಿರಾಡ್ತಿರೋ ನಮ್ಮ ಆಯುಷ್ಯನ ಸೈಕಲ್ ಅಷ್ಟು ಜಾಸ್ತಿ ಆಗುತ್ತೆ. ಈಗಿನ ಅಡ್ವಾನ್ಸ್ಡ್ ಜಿಮ್ಮು, ಸ್ಪೀಡ್ ಉಸಿರಾಟ ಮಾಡೋ ಯೋಗಗಳು ಸುಮಾರಿದೆ. ಅದು ಯಾವುದು ಶಾಸ್ತ್ರದಲ್ಲಿ ಉಲ್ಲೇಖ ಇಲ್ಲ. ಬಾಡಿ ಬಿಲ್ಡ್ ಮಾಡಿದವನು ಮಜಲ್ ಇರ್ತದೆ ಬಿಟ್ಟರೆ ಅವನಿಗೆ ಒಳಗಡೆ ಪ್ರಾಣಶಕ್ತಿ ಏನು ಕ್ಲೀನ್ ಇದೆ ಅಂತ ಅರ್ಥ ಅಲ್ಲ. ಎಲ್ಲ ಕಡೆ ಕ್ಯಾನ್ಸರ್ ಬರ್ತಿರೋದು ರಿಫೈನ್ಡ್ ಆಯಿಲ್, ನಿಮ್ಮ ಆಯಿಲ್ ಯೂಸ್ ಮಾಡಿ. ಅದರಲ್ಲಿ ಏನಿದೆ? ಪೆಟ್ರೋಲಿಯಂ ಪ್ರಾಡಕ್ಟ್ಸ್. ಪ್ರತ್ಯಾಹಾರ ಅಂದರೆ ದೇಹಕ್ಕೆ ಪ್ರತ್ಯೇಕವಾದ ಆಹಾರ, ದೇಹಕ್ಕೆ ಅಗತ್ಯ ಇರೋ ಆಹಾರಗಳು. ಗುಡ್ ಮಾರ್ನಿಂಗ್ ಅಂತ ಮೆಸೇಜ್ ಹಾಕಿ ರಾತ್ರಿ ಪೆಗ್ಗಾಕ ಮಲಗಿದ್ರೆ ಅದು ಗುಡ್ ಮಾರ್ನಿಂಗ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ ಜೀವನಕ್ಕೆ ಅಗತ್ಯ ಇದೆ, ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಮಾಡುತ್ತೆ ಅಂತ ವಿಚಾರಗಳನ್ನು ಬೆಳಿಗ್ಗೆ ನೋಡಿ. ದೇಹವನ್ನು ಪ್ರೊಟೆಕ್ಟ್ ಮಾಡೋದು, ಬಾಡಿಲಿ ಆಲ್ಕಲಿನ್ ಅನ್ನ ಜಾಸ್ತಿ ಮಾಡೋದು ಯಾವುದು? ಆಕ್ಸಿಜನ್. ಯಾರಲ್ಲಿ ಆಲ್ಕಲಿನ್ ಕಂಟೆಂಟ್ ಕಡಿಮೆ ಇರುತ್ತೋ ಅವರಿಗೆ ಅಸಿಡಿಟಿ ಇರುತ್ತೆ. ಮನುಷ್ಯ ಸುಮಾರು ವರ್ಷ ಬದುಕಬೇಕು ಅಂದಾಗ ಈ ಎಲ್ಲ ಯೋಗಗಳ ಮೂಲ ಅಷ್ಟಾಂಗ ಯೋಗ. ಪತಂಜಲಿ ಮಹಾಮುನಿಗಳು ಈಗ ಸುಮಾರು ಅಡ್ವರ್ಟೈಸ್ಗಳು ಶುರುವಾಗಿದೆ. ಯುಜ್ಯತೆ ಇತಿ ಯೋಗ ಅಂತ. ಯೋಗದ ಯುಜ್ಯತೆ ಅಂದ್ರೇನು? ನಿನ್ನೊಳಗಿರೋ ಆತ್ಮತತ್ವಕ್ಕೆ ಪ್ರಾಣಶಕ್ತಿಯನ್ನು ಹಾಕಿ ಆಕ್ಟಿವೇಟ್ ಮಾಡೋದು. ಹೇಗೆ? ಅಗ್ನಿ, ಭಗವನ್ ಅನ್ನೋ ಶಬ್ದ ಬುಗ್ ಅನ್ನೋ ಶಬ್ದದಿಂದ ಇರೋದು. ಬುಗ್ ಅನ್ನೋದು ಬೆಂಕಿ ಶಬ್ದ, ಅಂದರೆ ಚೈತನ್ಯ. ಸೂರ್ಯ ಅನ್ನೋದು ಚೈತನ್ಯ. ಎಲ್ಲ ಎನರ್ಜಿಗೂ ಮೂಲ ಸೋಲಾರ್ ಎನರ್ಜಿ, ಲಾಜಿಕಲಿ ಹೇಳಿದರೆ. ಆ ಚೈತನ್ಯವನ್ನು ನಮ್ಮ ದೇಹದಲ್ಲಿ ಅಂಗುಷ್ಟ ಪ್ರಾಣವಾಗಿ ಬ್ರಾಂಕೈಡ್ಸಿನ ಮಧ್ಯ ಏನು ಹೊರಗೆ ಖಾಲಿ ಆಕಾಶದಲ್ಲೊಬ್ಬ ಸೂರ್ಯ ಇದ್ದಾನೋ, ನಮ್ಮ ದೇಹದ ಖಾಲಿ ಆಕಾಶದಲ್ಲಿ ಅಂಗುಷ್ಟ ಜ್ಯೋತಿ ರೂಪಾಗಿ ಪರಮಾತ್ಮ ಚೈತನ್ಯ ರೂಪಿಯಾಗಿದ್ದಾನೆ. ಸೊ ಈ ಲಾಜಿಕ್ಕನ್ನು, ಈ ಚೈತನ್ಯವನ್ನು ಬೆಳಗಬೇಕು. ಏನು ಮಾಡ್ತೀವಿ? ಬೆಂಕಿ ಹತ್ತಿಸ್ಲಿಕ್ಕೆ ಹೀಗೆ ಊದ್ತೀವಿ. ಹೊರಗಡೆ ಅಗ್ನಿ ಜ್ವಲನ ಮಾಡಲಿಕ್ಕೆ, ಒಳಗಡೆ ಅಗ್ನಿ ಜ್ವಲನ ಮಾಡಬೇಕು. ಅವಾಗ ಏನು ಮಾಡ್ತೀವಿ? ಅದಕ್ಕೆ ಪ್ರಾಣಾಯಾಮ. ವಾಯುವನ್ನು ಶರೀರದೊಳಗೆ ಎಳ್ಕೊಂಡಾಗ ಅದು ಪ್ರಾಣಶಕ್ತಿ ಆಗುತ್ತೆ. ನಾರ್ಮಲ್ ಉಸಿರಾಟ ಪ್ರಾಣಶಕ್ತಿಯನ್ನು ಒಳಗೆ ತಗೊಂಡು ಹೋಗಲ್ಲ, ಅದು ಸ್ಟ್ರೆಸ್ಸಲ್ಲಿ ಮಾಡೋದು. ಯಾವಾಗ ಉಸಿರಾಟವನ್ನೇ ಒಂದು ಸಮಯ ಕೊಟ್ಟು ಅದನ್ನೇ ಕಾನ್ಸಂಟ್ರೇಟ್ ಮಾಡಿ ಎಳೆದಾಗ ಆ ವಾಯುವಿನ ಜೊತೆಗೆ ಪ್ರಾಣಶಕ್ತಿಯು ಒಳಗೆ ಹೋಗ್ತದೆ. ಎಷ್ಟು ಯೋಗ ಇರೋದು ನಿಧಾನ ಉಸಿರಾಟಕ್ಕೆ. ಈಗಿನ ಅಡ್ವಾನ್ಸ್ಡ್ ಜಿಮ್ಮು, ಸ್ಪೀಡ್ ಉಸಿರಾಟ ಮಾಡೋ ಯೋಗಗಳು ಸುಮಾರಿದೆ. ಅದು ಯಾವುದು ಶಾಸ್ತ್ರದಲ್ಲಿ ಉಲ್ಲೇಖ ಇಲ್ಲ. ಪ್ರಾಣಾಯಾಮಗಳು ನಂಗೆ ಗೊತ್ತಿದೆ. ಪ್ರಾಣಕ್ಕೆ ಆಯಾಮ, ನಮ್ಮ ದೇಹದಲ್ಲಿರೋ 5 ಪ್ರಾಣಶಕ್ತಿಗಳಿಗೆ ಆಯಾಮ. ಅದಕ್ಕೆ ಪಂಚಮುಖಿ ಹನುಮಂತ. ಪಾನ, ಅಪಾನ, ವ್ಯಾನ, ಸಮಾನ, ಉದಾನ, ಈ 5 ಬೆರಳಿಗೆ ಅದು ಕನೆಕ್ಟ್ ಆಗಿರುತ್ತೆ. ಇದಿಷ್ಟು ಸೇರಿದರೆ ನಮ್ಮ ಹಾರ್ಟ್ ಇಷ್ಟೇ ದೊಡ್ಡ ಇರೋದು. ಇದು ಮೆಡಿಕಲ್ ಸೈನ್ಸ್. ಈ 5 ಪ್ರಾಣಗಳ ಶಕ್ತಿ ಎಲ್ಲಿರುತ್ತೆ? ನಮ್ಮ ದೇಹದಲ್ಲಿರುತ್ತೆ. ಉದಾನವಾಯು, ಅಪಾನವಾಯು, ಹೊಟ್ಟೆಯಲ್ಲಿ ಸಮಾನವಾಯು, ತಲೆಯಿಂದ ಕೆಳಗೆ ತನಕ ಪ್ರಾಣವಾಯು. ಸೊ ಈ 5 ಪ್ರಾಣಗಳಿಗೆ ಒಂದೊಂದು ಸ್ಥಾನ ಇದೆ. ಅದನ್ನು ಆ್ಯಕ್ಟಿವೇಟ್ ಮಾಡಬೇಕು. ಆ 5 ಪ್ರಾಣವನ್ನು ಬ್ಯಾಲೆನ್ಸ್ ಇಟ್ಕೊಂಡವನು ಹೆಲ್ತಿ ಪರ್ಸನ್. ಬಾಡಿ ಬಿಲ್ಡ್ ಮಾಡಿದವನು ಹೆಲ್ತಿ ಪರ್ಸನ್ ಅಲ್ಲ. ಬಾಡಿ ಬಿಲ್ಡ್ ಮಾಡಿದವನು ಮಜಲ್ ಇರ್ತದೆ ಬಿಟ್ಟರೆ ಅವನಿಗೆ ಒಳಗಡೆ ಪ್ರಾಣಶಕ್ತಿ ಏನು ಕ್ಲೀನ್ ಇದೆ ಅಂತ ಅರ್ಥ ಅಲ್ಲ. ಸೊ ಈ 5 ಪ್ರಾಣಶಕ್ತಿಯನ್ನು ನಮ್ಮ 7 ಚಕ್ರ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಇದು ಯೋಗ ವಿದ್ಯೆ ಮೂಲ ಬೇಸ್ಮೆಂಟ್. ಸೊ ಹೀಗೆ ಎಳೆದಾಗ ವಾಯುವನ್ನು, ಯಾಕೆ ಸೂರ್ಯನಾಡಿ ಮತ್ತು ಚಂದ್ರನಾಡಿ ಮೂಲಕ ವಾಯುವನ್ನು ಎಳೆದು ಆ ಪ್ರಾಣಶಕ್ತಿಯನ್ನು ಸುಷುಮ್ನಾ ನಾಡಿ ಕಳಿಸೋದು. ಇದೇ ಯೋಗ. ಎಷ್ಟು ನಿಧಾನ ಉಸಿರಾಡ್ತಿರೋ ನಮ್ಮ ಆಯುಷ್ಯನ ಸೈಕಲ್ ಅಷ್ಟು ಜಾಸ್ತಿ ಆಗುತ್ತೆ. ಎಷ್ಟು ಗಡಿಬಿಡಿಲಿ ಉಸಿರಾಡ್ತಿರೋ ಅಷ್ಟು ಬೇಗ ಪ್ರಾಣ ಹೋಗ್ತದೆ.
ಯಾಕೆ ಭಗವಂತ ಎಲ್ಲರಿಗೂ 100 ವರ್ಷ ಆಯುಷ್ಯ ಕೊಟ್ಟಿರೋದು. ಚಿಟ್ಟೆ ಬೇಗ ಉಸಿರಾಡಿ ಕಳ್ಕೊಳ್ತದೆ, ಯಾಕೆ ಅದಕ್ಕೆ ಅಗತ್ಯ ಇಲ್ಲದೆ ಎನರ್ಜಿಯನ್ನು ಅದು ಖರ್ಚು ಮಾಡ್ತಿರುತ್ತೆ. ಮಂಗ 30 ವರ್ಷಕ್ಕೆ ಕಳ್ಕೊಳ್ಳುತ್ತೆ. ಮನುಷ್ಯ ಸುಮಾರು ವರ್ಷ ಬದುಕಬೇಕು ಅಂದಾಗ ಒಂದು ಸಲ ಆಕ್ಸಿಜನನ್ನು ಎಳ್ಕೊಂಡು ಎಲ್ಲ ಸೆಲ್ಸಿಗೆ ಹೋಗೋ ತನಕನೂ ಕಾಮಾಗಿ ಇರೋ ಒಂದು ಯೋಗ ಪ್ರಕ್ರಿಯೆ ಇದೆ, ಅದಕ್ಕೇನು ಕ್ರಿಯಾಯೋಗ ಅಂತಾರೆ. ಯಾವತ್ತೂ ಯೋಗವನ್ನು ಸ್ಪೀಡಾಗಿ ಮಾಡಬಾರ್ದು. ಹಾಗಾಗಿ ಒಂದೊಂದು ಆಸನಕ್ಕೂ ಇನ್ಹೇಲ್ ಮತ್ತು ಎಕ್ಸೇಲ್ ಇರೋದು. ಉಸಿರನ್ನು ನಿಧಾನ ಎಳಿ ಒಂದು ಆಸನ. ಈಗ ಸೂರ್ಯ ನಮಸ್ಕಾರ ಇದರಿಂದ ಶುರುವಾಗುತ್ತೆ. ಎಳಿ ಬಿಡು. ನೆಕ್ಸ್ಟು ಹೀಗೆ ಬರ್ತದೆ, ಎಳಿ ಬಿಡು. ಎಲ್ಲ ದೇಹದ ಎಲ್ಲ ಅಂಗಗಳಿಗೂ ಆ ಪ್ರಾಣವಾಯುವಿನ ಸಂಚಾರ ಆಗ್ತದೆ. ಎಲ್ಲ ಸೆಲ್ಸ್, ಯಾಕೆ ದೇಹವನ್ನು ಪ್ರೊಟೆಕ್ಟ್ ಮಾಡೋದು, ಬಾಡಿಲಿ ಆಲ್ಕಲಿನನ್ನು ಜಾಸ್ತಿ ಮಾಡೋದು ಯಾವುದು? ಆಕ್ಸಿಜನ್. ಆ ಆಕ್ಸಿಜನನ್ನು ನಿಧಾನ ಎಳ್ಕೊಂಡು ಎಲ್ಲದಕ್ಕೂ ಸಪ್ಲೈ ಮಾಡಬೇಕು. ಯಾರಲ್ಲಿ ಆಲ್ಕಲಿನ್ ಕಂಟೆಂಟ್ ಕಡಿಮೆ ಇರುತ್ತೋ ಅವರಿಗೆ ಎಸಿಡಿಟಿ ಇರುತ್ತೆ. ಅದರ ಅರ್ಥ ಏನು? ಅವನ ಆರೋಗ್ಯ ಹದಗೆಡ್ತಿದೆ ಅಂತ ಅರ್ಥ. ಎಸಿಡಿಟಿ ಅಂದ್ರೇನು? ಇಲ್ಲಿರೋ ಸಮಾನ ಅಗ್ನಿ. ಅಗ್ನಿ ಸರಿಯಾಗಿ ಪ್ರಜ್ವಲಿಸ್ತಿರಲ್ಲ. ಪ್ರಾಣಾಯಾಮ ಮಾಡೋದ್ರಿಂದ ಸೀರಿಯಸ್ ಕಂಡೀಷನ್ನಲ್ಲಿರೋ ಪೇಷಂಟ್ಗಳು ಏನು ವಿತ್ ಮೆಡಿಸಿನ್ ಪ್ರಾಣಾಯಾಮ ಮಾಡೋದ್ರಿಂದ ಕಾಯಿಲೆಗಳನ್ನು ಓವರ್ಕಮ್ ಮಾಡಲಿಕ್ಕಾಗ್ತದೆ. ಸುಮಾರು ಜನ ಕಾಯಿಲೆ ಬಂದ ತಕ್ಷಣ ಹೆದರಿ ಸಾಯೋದುಂಟು. ಇವು ಏನೋ ಆಯಿತು ಏನು ನೋಡಿ, ನಿಮ್ಮ ದೇಹದ ಸೆಕೆಂಡ್ ಬ್ರೈನ್ ಹೊಟ್ಟೆ. ಯಾವಾಗ ಇಲ್ಲಿ ಓವರ್ ಸ್ಟ್ರೆಸ್ ಆಗ್ತದೋ, ವಿಪರೀತ ಅನಗತ್ಯ ವಿಚಾರಗಳು ತಲೆಗೆ ತುಂಬಿಕೊಳ್ತೀರೋ, ಅದು ನಿಮ್ಮ ಟೈಮ್ ಮೇಲೂ ಹೊಡೆಯುತ್ತೆ. ಜೊತೆಗೆ ನಿಮ್ಮ ಏನು ಹೇಳ್ತೀವಿ ಪಿತ್ತಕೋಶವೋ ಅಥವಾ ಇಂಟೆಸ್ಟೈನು ಡೈಜೆಷನ್ ಪಾರ್ಟ್ ಅಂತ ಏನು ಹೇಳ್ತೀವಿ, ಸಮಾನ ಅಗ್ನಿ ಇರೋ ಜಾಗ ಅಲ್ಲಿ ಹೊಡಿತದೆ. ಅದು ಹೊಡೆದ ತಕ್ಷಣ pH ಏನಿದೆ ಅದು ವೇರಿ ಆಗಲಿಕ್ಕೆ ಶುರುವಾಗುತ್ತೆ. ಶಾಸ್ತ್ರೀಯ ಭಾಷೆಯಲ್ಲಿ ಹೇಳಿದರೆ ಸಮಾನ ಅಗ್ನಿಯಲ್ಲಿ ವ್ಯತ್ಯಾಸ ಆಗುತ್ತೆ. ಆ ಅಗ್ನಿಯಲ್ಲಿ ವ್ಯತ್ಯಾಸ ಇದ್ದರೆ ಗ್ಲೂಕೋಸ್ ರಿಲೀಸ್ ಆಗೋದೇ ಈ ಪಾರ್ಟಿಂದ. ನಿಮ್ಮ ಆಹಾರದಿಂದ ಗ್ಲೂಕೋಸನ್ನು ರೆಡಿ ಮಾಡೋದು, ಸಪ್ರೇಟ್ ಮಾಡಿ ಎಲ್ಲ ಕಡೆ ಕಳಿಸೋದು ಯಾವುದು? ಕಂಬಷನ್ ಮೂಲಕ ನಿಮ್ಮ ಹೊಟ್ಟೆ, ಡೈಜೆಸ್ಟಿವ್ ಸಿಸ್ಟಮ್. ಆ ಸಿಸ್ಟಮ್ ಹಾಳಾದರೆ ಮನೇಲಿ ಅಡುಗೆ ಮನೆ ಹಾಳಾದಾಗ, ಅಡುಗೆ ಮನೆ ಮನಸ್ಸಿಗೂ ನೇರ ಸಂಬಂಧ. ತಿನ್ನೋ ಆಹಾರ ಚೆನ್ನಾಗಿದ್ದರೆ ಅವನು ಅವತ್ತಿಡೀ ಖುಷಿಯಾಗಿರ್ತಾನೆ. ತಿನ್ನೋ ಆಹಾರದಲ್ಲಿ ವಿಶೇಷ ಏನು ಅಗತ್ಯ ಇರೋ ಔಷಧಿ ಗುಣದ ಆಹಾರಗಳಿದ್ದರೆ ಅವನು ದೇಹ ಹೆಲ್ತಿಯಾಗಿರುತ್ತೆ. ಸೊ ಯೋಗ, ಪ್ರಾಣಾಯಾಮ ಮತ್ತು ಪ್ರತ್ಯಾಹಾರ ಈ 3 ಇಂಟರ್ ಕನೆಕ್ಟೆಡ್. ಇವನಿಲ್ಲಿ ಯೋಗ ಮಾಡಿಕೊಂಡು ಬೆಳಗ್ಗೆ ಟಾಕ್ಸಿಕ್ಕು ಫ್ರೈಡ್ ಐಟಮ್ ತಿಂದರೆ ಆ ಯೋಗ ಮಾಡಿ ಏನೂ ಪ್ರಯೋಜನ ಇಲ್ಲ. ಅದಕ್ಕೆ ಪ್ರತ್ಯಾಹಾರ ಅಂದರೆ ದೇಹಕ್ಕೆ ಪ್ರತ್ಯೇಕವಾದ ಆಹಾರ, ದೇಹಕ್ಕೆ ಅಗತ್ಯ ಇರೋ ಆಹಾರಗಳು. ಸೊ ಪ್ರಾಣಾಯಾಮ ಎಲ್ಲ ಡಿಪ್ರೆಷನ್ನಿಗೆ ಸೂರ್ಯ ನಮಸ್ಕಾರ ಮತ್ತು ಧ್ಯಾನ ಬೆಸ್ಟ್ ಮೆಡಿಸಿನ್. ಎಲ್ಲ ಕಾಯಿಲೆಗೂ ಧ್ಯಾನ. ನಾನು ಹೇಳೋದು ದೇವರನ್ನು ನಂಬಿ ಬಿಡಿ, ಧ್ಯಾನ ಅಭ್ಯಾಸ ಮಾಡಿ. ನಿಮ್ಮ ಉಸಿರನ್ನು ನೀವು ನಂಬ್ತೀರಲ್ವಾ, ನಿಮ್ಮ ಶರೀರವನ್ನು ನೀವು ನಂಬ್ತೀರಿ, ನಿಮ್ಮ ಪ್ರಾಣವನ್ನು ನೀವು ನಂಬ್ತೀರಿ ಅಲ್ವಾ? ಯಾಕೆ ನೀವಿದ್ದೀರಿ ಅಂದರೆ ಪ್ರಾಣ ಉಂಟು ಅಂತ ಅರ್ಥ. ಆ ಪ್ರಾಣಕ್ಕೆ ಎನರ್ಜಿ ಕೊಡಬೇಕು. ಅದಕ್ಕೆ ಪ್ರಾಣಮಯ ಶರೀರ, ಅನ್ನಮಯ ಶರೀರ, ಪ್ರಾಣಮಯ ಶರೀರ, ಮನೋಮಯ ಶರೀರ, ವಿಜ್ಞಾನಮಯ ಶರೀರ, ಆನಂದಮಯ ಶರೀರ. ಒಬ್ಬ ಮನುಷ್ಯನ ದೇಹದೊಳಗೆ ಈ 5 ಶರೀರಗಳುಂಟು. ಸ್ಥೂಲಕ್ಕೆ ಪ್ರೋಟೀನ್ ಆಹಾರ ಎಷ್ಟು ಮುಖ್ಯವೋ, ಪ್ರಾಣಮಯ ಶರೀರಕ್ಕೆ ಪ್ರಾಣಶಕ್ತಿ ಅಂದರೆ ಪ್ರಾಣಾಯಾಮದ ಮೂಲಕ ಆಮ್ಲಜನಕ ಕೊಡೋದು ಅಷ್ಟೇ ಮುಖ್ಯ. ಜೊತೆಗೆ ಮನೋಮಯ ಶರೀರ, ಮನಸ್ಸನ್ನು ಶಾಂತವಾಗಿ ಖುಷಿಯಾಗಿಡೋದು ಅಷ್ಟೇ ಅಗತ್ಯ. ಜೊತೆಗೆ ವಿಜ್ಞಾನಮಯ ಶರೀರಕ್ಕೆ ನಾಲೆಡ್ಜನ್ನು ಕೊಡೋದು ಅಷ್ಟೇ ಅಗತ್ಯ. ಈ ಇಷ್ಟು ಶರೀರಗಳು ಪೂರ್ಣ ಕ್ಲೀನ್ ಇತ್ತು ಅಂದರೆ ಅವನಿಗೆ ಆನಂದದ ಸ್ಥಿತಿಯಲ್ಲಿರ್ತದೆ ಶರೀರ. ಅದಕ್ಕೆ ಆನಂದಮಯ ಕೋಶ, ಆತ್ಮಜ್ಞಾನದ ಕೋಶ. ಹಾಗಾಗಿ ತಿರುಪತಿಯಲ್ಲಿ ಹೆಸರೇನು? ಆನಂದ ನಿಲಯ. ಅದಕ್ಕೆ ಅವನು ಈ 5 ಶರೀರವೂ ಅವ ಪರಿಪೂರ್ಣದಲ್ಲಿದ್ದಾನೆ. ಹಾಗಾಗಿ ಅವನನ್ನು ಪೂರ್ಣ ಪುರುಷ ಅಂತ ಕರಿತೀವಿ. ಯಾರು ಪೂರ್ಣವಾಗಿರುತ್ತೋ ಅವನ ಮುಖದಲ್ಲಿ ನಿತ್ಯ ಮಂದಹಾಸ ಇರುತ್ತೆ, ಭಗವಂತನ ಮುಖದಲ್ಲಿ ಇರುತ್ತೆ. ನಾವು ಬೆಳಗ್ಗೆ ಪೂರ್ಣ ಇರೋದಿಲ್ಲ. ಒಂದು ಪ್ರಾಣಶಕ್ತಿ ಕಮ್ಮಿ ಇರುತ್ತೆ, ಇಲ್ಲ ಪ್ರೋಟೀನ್ ಕಮ್ಮಿ ಇರುತ್ತೆ, ಇಲ್ಲ ನಾಲೆಡ್ಜ್ ಕಮ್ಮಿ ಇರುತ್ತೆ, ಇಲ್ಲ ಮನಸ್ಸು ಖುಷಿಯಾಗಿರಲ್ಲ. ಈ ಒಂದರಲ್ಲಿ ವ್ಯತ್ಯಾಸ ಆದರೂ ಈ ಫಿಸಿಕಲ್ ಬಾಡಿಲಿ ಅದು ಕಾಣುತ್ತೆ. ಇದು ಲಾಜಿಕ್. ಸೊ ಇದನ್ನು ಸರಿ ಮಾಡಬೇಕು ನಾವೀಗ. ಶುದ್ಧೀಕರಣ ಅಂದರೆ ಬರೀ ಮಾತ್ರೆ ತಿನ್ನೋದ್ರಿಂದ ಮಾತ್ರ ಶರೀರ ಶುದ್ಧಿ ಆಗಲ್ಲ. ಈ 5 ಶರೀರ ಒಂದಕ್ಕೊಂದು ಇಂಟರ್ಲಾಕ್ ಇದ್ದಾಗ ಈ 5 ಶರೀರವನ್ನು
ಪರಿಪೂರ್ಣವಾಗಿ ಇಡಬೇಕು. ಹಾಗಾಗಿ ಮಾರ್ನಿಂಗ್ ಶುರು ಮಾಡಿದಾಗ ನಾನು ಹೇಳಿದ್ದು ದಿನ ಸೂರ್ಯ ನಮಸ್ಕಾರ ಮಾಡಿ, ಅದರಿಂದ ಶರೀರದ ನಾಡಿ ಶುದ್ಧಿ ಆಗುತ್ತೆ. ಪ್ರಾಣಾಯಾಮ ಮಾಡೋದ್ರಿಂದ ದೇಹ ಸರಿ ಹೋಗುತ್ತೆ. ಬ್ಯಾಡ್ ಕೊಲೆಸ್ಟ್ರಾಲ್ ಸುಮಾರು ದೇಹದಲ್ಲಿರೋ ಟಾಕ್ಸಿಕ್ ಸೂರ್ಯ ನಮಸ್ಕಾರದಿಂದ ಹೋಗ್ತದೆ. ಅದಾದಮೇಲೆ ಒಳ್ಳೆಯ ಆಹಾರ ತಗೊಳ್ಳಿ, ಒಳ್ಳೆ ಕೆಲಸ ಮಾಡಿ, ಪ್ರಾಣಿ ಪಕ್ಷಿಗಳಿಗೆ ಊಟ ಹಾಕಿ, 4 ಜನಕ್ಕೆ ಒಳ್ಳೇದು ಬಯಸಿ, ಒಳ್ಳೆ ವಿಚಾರಗಳನ್ನು ತಗೊಳ್ಳಿ. ಬೆಳಗ್ಗೆ ಎದ್ದು ಸ್ವಲ್ಪ ಮಟ್ಟಿನ ಗೀತೆ ಓದೋದು, ಯಾವುದೋ ಒಳ್ಳೊಳ್ಳೆ ಪುಸ್ತಕ, ಯಾವ್ದು ಜೀವನಕ್ಕೆ ಅಗತ್ಯ ಇದೆ, ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಮಾಡುತ್ತೆ ಅಂಥ ವಿಚಾರಗಳನ್ನು ಬೆಳಗ್ಗೆ ನೋಡಿ. ಸುಮ್ಮನೆ ರೀಲ್ಸ್ ನೋಡಿ ತಲೆ ಹಾಳು ಮಾಡ್ಕೊಳ್ಳೋಕ್ಕಿಂತ ರಿಯಾಲಿಟಿಯ ವಿಚಾರಗಳನ್ನು ಇಟ್ಟಾಗ ಬೆಳಗ್ಗಿಂದನೇ ಶುರುವಾಗೋದು. ನೀವು ಗುಡ್ ಮಾರ್ನಿಂಗ್ ಅಂತ ಮೆಸೇಜ್ ಹಾಕಿ ಇವನು ರಾತ್ರಿ ಪೆಗ್ ಹಾಕಿ ಮಲಗಿದ್ರೆ ಅದು ಗುಡ್ ಮಾರ್ನಿಂಗ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇವನು ಸ್ಟೇಟಸಲ್ಲಿ ಹಾಕಿರ್ತಾನೆ ಹ್ಯಾವ್ ಎ ನೈಸ್ ಡೇ ಅಂತ, ಇವನೇ ನೈಸ್ ರೋಡಲ್ಲಿ ಬಿದ್ದಿರ್ತಾನೆ. ಇವ್ನು ನೈಸ್ ಡೇ ಇನ್ನೊಬ್ರಿಗೆ ಹೇಳೋದು ಹೇಗೆ? ಇದು ಪ್ರಶ್ನೆ ನಂದು. ಸೊ ಹಾಗಾಗಿ ಗುಡ್ ಮಾರ್ನಿಂಗ್ ಆಗಬೇಕಾದ್ರೆ ಎಲ್ಲವೂ ಗುಡ್ ಇರಬೇಕು. ನಮ್ಮ ಆಹಾರದಿಂದ ಹಿಡಿದು, ಶುಚಿತ್ವದಿಂದ ಹಿಡಿದು, ವ್ಯಾಯಾಮದಿಂದ ಹಿಡಿದು, ಪ್ರಾಣಾಯಾಮದಿಂದ ಹಿಡಿದು ಇದಿಷ್ಟು ಕೊಟ್ಟಾಗ ದೇಹದ 5 ಶರೀರಗಳಿಗೆ ಬೇಕಾದ ಆಹಾರಗಳು ಸಿಕ್ತು. ಇದೊಂದು ಯಜ್ಞ. ಆ ಕೊನೆಯ ಯಜ್ಞದ ಫಲ ಯಾವುದು? ಆನಂದ. ಇದನ್ನು 5 ನಿತ್ಯ ಮನೇಲಿ ಅಭ್ಯಾಸ ಮಾಡೋದ್ರಿಂದ ಆಹಾರದ ಶುಚಿತ್ವ, ಏನು ಟಾಕ್ಸಿಕ್ ಇದೆ ಅದನ್ನೆಲ್ಲ, ಈ ಗಾಣದೆಣ್ಣೆ ಯೂಸ್ ಮಾಡಬೇಕು. ಎಲ್ಲ ಕಡೆ ಕ್ಯಾನ್ಸರ್ ಬರ್ತಿರೋದು ರಿಫೈನ್ಡ್ ಆಯಿಲು, ನಿಮ್ಮ ಆಯಿಲ್ ಯೂಸ್ ಮಾಡಿ. ಅದರಲ್ಲೇನಿದೆ? ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇದೆ, ಕಮ್ಮಿ ರೇಟಿಗೆ ಸಿಗುತ್ತೆ ಅಂತ ತಗೊಂಬರ್ತೀವಿ ನಾವು. ಇದಕ್ಕೆ 50 ರೂಪಾಯಿ ಉಳ್ಸೋಕ್ಕೆ ಹೋಗಿ ಟ್ರೀಟ್ಮೆಂಟಿಗೆ 15 ಲಕ್ಷ ಖರ್ಚು ಮಾಡ್ತೀವಿ. ಫಿನಾನ್ಷಿಯಲಿಗೆ ಥಿಂಕ್ ಮಾಡಿ ನೋಡಿ. ನಿಮ್ಮ ದೇಹದ ವ್ಯಾಲ್ಯೂಬಲ್ ಥಿಂಗ್ ಯಾವುದು? ATM ಕಾರ್ಡಲ್ಲ, ನಿಮ್ಮ ಪ್ರಾಣ. ಮತ್ತು ಭಗವಂತ ನಿಮಗೆ ಕೊಟ್ಟು 24 ಗಂಟೆ. ಅದನ್ನು ಖುಷಿಯಲ್ಲಿ ಕೆಲಸ ಮಾಡಬೇಕು. ಕರ್ಮ ಮಾಡದೆ ಪ್ರಪಂಚದಲ್ಲಿ ಇರಲಿಕ್ಕಾಗಲ್ಲ. ಒಳ್ಳೆ ಕರ್ಮಗಳೇ ಮಾಡಬೇಕಂದ್ರೆ ಅದಕ್ಕೆ ಬೇಸಿಕ್ ಪ್ರಿಪ್ರೇಷನ್ ಈ 5: ಒಂದು ಎಕ್ಸಸೈಸು, ಒಂದು ಆಹಾರ ಶುದ್ಧಿ, ಇನ್ನೊಂದು ದೇಹಕ್ಕಾಗ ಕೆಮಿಕಲ್ ಫ್ರೀ ಆಹಾರಗಳನ್ನು ಉಪಯೋಗಿಸೋದು, ಜೊತೆಗೆ ಒಳ್ಳೆ ವಿಚಾರಗಳನ್ನು ಬೆಳಗ್ಗೆ ಸ್ವಲ್ಪ ಮಟ್ಟಿಗೆ ತಲೆಗೆ ಹಾಕೋದು, ಜೊತೆಗೆ ಒಳ್ಳೆ ಕೆಲಸ ಮಾಡೋದು. ಈ ಜೀವಿಗಳ ತೃಪ್ತಿ, ಮಾನವ ಸೇವಾ ಮಾಧವ ಸೇವಾ ಅಂದಾಗ, ಮಾನವ ಅಂದ ತಕ್ಷಣ ಬರೀ ಮನುಷ್ಯರು ಅಂತಲ್ಲ, ಇಡೀ ಸೃಷ್ಟಿಯಲ್ಲಿರೋ ಚರಾಚರವು ಆ ಮಾನವ ಜಾತಿಯೊಳಗೆ ಬರ್ತದೆ. ಆ ಜೀವಿಗಳಲ್ಲಿ ಮಾನವನು ಒಬ್ಬ ಜೀವಿ ಅಷ್ಟೆ. ಶಾಸ್ತ್ರ ಏನು ಹೇಳುತ್ತೆ? ಪ್ರತಿ ಜೀವಿಯೂ ಪರಮಾತ್ಮನ ಪ್ರತಿರೂಪ. ಸೊ ಪಕ್ಷಿಗಳಿಗೆ ಆಹಾರ ಇಡಿ, ಹಸ್ತವರಿಗೆ ಊಟ ಕೊಡಿ, ನಾಯಿಗಳಿಗೆ ಏನೆಲ್ಲ, ಮೀನಿಗೆ ಅಕ್ಕಿ ಹಾಕಿ, ಇರುವೆಗಳಿಗೆ ಸಕ್ಕರೆ ಹಾಕಿ, ಬೆಳಗ್ಗೆದು ಒಂದಿಷ್ಟು ಬೇರೆ ಜೀವಿಗಳಿಗೂ ಆಶ್ರಯ ಆಗೋ ಕೆಲಸಗಳನ್ನು ಮಾಡಿ. ಏನೂ ಆಗಿಲ್ಲ ಅಂದರೆ ಒಣಗಿದ ಗಿಡಕ್ಕೆ ನೀರು ಹಾಕಿ. ಸೊ ಇದಿಷ್ಟು ಮಾಡಿದಾಗ ಏನಾಗ್ತದೆ? ನಮ್ಮ ಆಲೋಚನೆಗಳು ಶುದ್ಧ ಆಗ್ಲಿಕ್ಕೆ ಶುರುವಾಗುತ್ತೆ. ಅಶುದ್ಧ ಆಗಿದ್ದು ಹೇಗೆ? ನಿರಂತರ ಇನ್ನೊಬ್ಬರಿಗೆ ಕೆಟ್ಟದ್ದು ಬಯಸಿ, ನಿರಂತರ ಹೊಟ್ಟೆ ಕಿಚ್ಚು ಮಾಡಿ, ನಿರಂತರ ಕಂಪ್ಯಾರಿಷನ್ ಮಾಡಿ. ಸೊ ಹಾಗಾಗಿ ಹಿಂದಿನವ್ರು ಏನು ಮಾಡ್ತಿದ್ರು? ಗಾಯತ್ರಿ ಮಂತ್ರವನ್ನು ಹೇಳಿ, ಧಿಯೋ ಯೋನ ಪ್ರಚೋದಯಾತ್. ಶುರುವಾಗೋದು ನಿನ್ನ ಜೀವನ ಆಲೋಚನೆಯಿಂದ. ಯಾಕೆ? ಸೃಷ್ಟಿ ಶುರುವಾಗಿದ್ದೇ ಭಗವಂತನ ಆಲೋಚನೆಯಿಂದ. ಭಗವಂತ ಆಲೋಚನೆ ಮಾಡಿದ ಸೃಷ್ಟಿ ಮಾಡಬೇಕು ಅಂತ, ಒಂದು ಸಿಸ್ಟಮ್ಯಾಟಿಕ್ ಸೃಷ್ಟಿಯನ್ನು ಮಾಡಿದ. 6 ಗಂಟೆಗೆ ಸೂರ್ಯೋದಯ, 6 ಗಂಟೆಗೆ ಸೂರ್ಯಾಸ್ತ. ನೋಡಿ, ಪ್ರಾಣಿ ಪಕ್ಷಿ ಎಲ್ಲ ಒಂಥರ ಸಿಸ್ಟಮ್ಯಾಟಿಕ್ ಆಗಿದೆ. ಆ ಹಕ್ಕಿಗಳನ್ನು ಗಮನಿಸಿ, ಅವು ಕ್ಲಾಕ್ ವೈಸ್ ಆಗಿ ಹಾರ್ತವೆ, ವಾಪಸ್ ಹೋಗ್ತಾ ಆ್ಯಂಟಿ ಕ್ಲಾಕ್ ವೈಸಲ್ಲಿ ಹೋಗ್ತಾರೆ. ಯಾರು ಅದಕ್ಕೆ ಈ ಸೈನ್ಸ್ ಎಲ್ಲ ಹೇಳಿಕೊಟ್ಟಿದ್ದು? ಸೊ ಸೃಷ್ಟಿಯನ್ನು ನೀಟಾಗಿ ಗಮನಿಸಿದರೆ ಬೆಳಗ್ಗೆ ಆಮ್ಲಜನಕವನ್ನು ರಿಲೀಸ್ ಮಾಡ್ತಾವೆ ಗಿಡ, ರಾತ್ರಿ ಕಾರ್ಬನ್ ಡೈಆಕ್ಸೈಡನ್ನು ರಿಲೀಸ್ ಮಾಡ್ತಾವೆ. ಈ ನೈಟ್ ಶಿಫ್ಟ್ ಎಲ್ಲ ನಮಗಿರೋದು. ಸೃಷ್ಟಿಯಲ್ಲಿ ನೈಟ್ ಶಿಫ್ಟ್ ಅಂತಿಲ್ಲ. ಯುಕ್ತಾಹಾರ ವಿಹಾರಸ್ಯ, ಒಳ್ಳೆ ನಿದ್ದೆ, ಒಳ್ಳೆ ವಿಹಾರ, ಒಳ್ಳೆಯ ಆಹಾರ, ಇದನ್ನು ಗೀತೆಯಲ್ಲೂ ಹೇಳಿದ್ದಾರೆ. ಸೊ ಇದನ್ನು ತಿಳ್ಕೊಂಡು ಯೋಗಾಭ್ಯಾಸ ಮಾಡಿದಾಗ ಅವನಿಗೆ ಭಗವಂತ ಕೊಟ್ಟ ಪೂರ್ಣ ಆಯುಷ್ಯನ ಅವನು ಅನುಭವಿಸ್ಲಿಕ್ಕಾಗ್ತದೆ.